ಗ್ರೌಂಡ್ ಅಲ್ಲಿ ವಾಸುಗೂ ಪ್ರೀತಮ್ಗೂ ದೊಡ್ಡ ಜಗಳನೇ ಸ್ಟಾರ್ಟ್ ಆಗೋಯ್ತು. ಜಗಳ ಏನಕ್ಕೆ ಆಯ್ತಂದ್ರೆ ಬೆಳಗ್ಗೆ ಅಕಾಡೆಮಿ ಇರ್ಲಿಲ್ಲ. ಸೊ ಸ್ಕೂಲ್ಗೆ ರೆಡಿ ಆಗಿ ಸೀದಾ ನಾನು ಸ್ಕೂಲ್ ಕಡೆ ಹೊರಟೆ. ಹೋಗೋ ದಾರಿಯಲ್ಲಿ ಒಂದ್ ಕಡೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಹೋಗಿದ್ದು ಮ್ಯಾಪಲ್ ಬೇರ್ ಕಟ್ಗೆನಹಳ್ಳಿ ಸ್ಕೂಲ್ಗೆ. ಇವತ್ತು ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಪ್ರಾಕ್ಟೀಸ್ ಎಲ್ಲ ಕೊಟ್ಟು ಹಂಗೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆನೂ ಆಟ ಆಡ್ದೆ. ಅಲ್ಲಿಂದ ವಾಪಸ್ ಮನೆಗೆ ಬಂದು ನೆಕ್ಸ್ಟ್ ದಿವಸ ಬೆಳಗ್ಗೆ ಫುಲ್ ಚಳಿ ಇತ್ತು. ಅಕಾಡೆಮಿಗೆ ಹೋಗ್ಲೇಬೇಕಿತ್ತು. ಸೊ ಬೆಳಗ್ಗೆನೆ ಮುಖ ಎಲ್ಲ ಕವರ್ ಮಾಡ್ಕೊಂಡು ಚಳಿಗೆ ಅಪ್ಪರ್ ಹಾಕೊಂಡು ನಾನು ಸೀದಾ ಅಕಾಡೆಮಿ ಹತ್ರ ಹೋದೆ. ವಾಪಸ್ ಬರ್ಬೇಕಾದ್ರೂ ಇನ್ನ ಮಂಜು ಹಂಗೆ ಇತ್ತು. ಮನೆಗೆ ಬರೋಷ್ಟರಲ್ಲಿ ನನಗೆ ಫ್ರೆಶ್ ಬಂಚ್ ಕಡೆಯಿಂದ ಈ ಒಂದು ಮೀಲ್ ನ ಕೊಟ್ಟಿದ್ರು. ಇದರಲ್ಲಿ ಏನಿಲ್ಲ ಅಂದ್ರೆ ಅರ್ಧ ಕೆಜಿ ಅಷ್ಟು ಫ್ರೂಟ್ಸ್ ಕೂಡ ಇತ್ತು. ಬಾಧೆ ಬಿದ್ದು 30 ಕಿಲೋಮೀಟರ್ ಸ್ಕೂಲ್ ಹತ್ರ ಹೋದ್ರೆ ಇವತ್ತು ಸ್ಕೂಲ್ ರಜಾ ಇತ್ತು. ಸೊ ವಾಪಸ್ ಬರ್ಬೇಕಾದ್ರೆ ನಮ್ ಪ್ರಜ್ವಲ್ ಸಿಗ್ದ. ಒಂದ್ ಕಡೆ ಶುಗರ್ ಕೇನ್ ಜ್ಯೂಸ್ ಮತ್ತೆ ಸ್ವೀಟ್ ಕಾರ್ನ್ ತಿನ್ಕೊಂಡು ನಾನು ಸೀದಾ ವಾಪಸ್ ಮನೆ ಹತ್ರ ಬಂದೆ. ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಅಟೆಂಡ್ ಮಾಡಿ ಗ್ರೌಂಡ್ ಹತ್ರ ಹೋದ್ರೆ ನಮ್ ವಾಸು ಪ್ರೀತಮ್ ದೊಡ್ಡದಾಗೆ ಜಗಳ ಆಡ್ತಾ ಇದ್ರು. ವಾಸು ಪ್ರೀತಮ್ ರೇಗ್ಸದ್ನ ಅಥವಾ ಪ್ರೀತಮ್ ವಾಸುಗೆ ರೇಗ್ಸದ್ನ ಗೊತ್ತಿಲ್ಲ. ಬಟ್ ಇನ್ನೊಂದ್ ಸ್ವಲ್ಪ ತಿದ್ರೆ ನಿಜವಾಗ್ಲೂ ಹೊಡೆದಾಡ್ಕೊಂಡಿರೋರು. ಸ್ಪಾರ್ಕಲ್ ಪ್ರಿಂಟಿಂಗ್ ಒಂದು ಪ್ರಾಡಕ್ಟ್ ವಿಡಿಯೋ ಮಾಡಿ ಅಲ್ಲಿಂದ ಸೀದಾ ನಾನು ಅಲ್ಟ್ರಾ ಮಸಲ್ ಫಿಟ್ನೆಸ್ ಜಿಮ್ ಹತ್ರ ಹೋದೆ. ಜಿಮ್ ಹತ್ರನೂ ಅಷ್ಟೇ ಒಂದು ಕಂಟೆಂಟ್ ಶೂಟ್ ಮಾಡ್ಬೇಕಿತ್ತು. ಕಂಟೆಂಟ್ ಎಲ್ಲ ಶೂಟ್ ಮಾಡೋಷ್ಟರಲ್ಲಿ 10 ಗಂಟೆನೇ ಆಗೋಯ್ತು. ಶೂಟ್ ಎಲ್ಲ ಮಾಡ್ಕೊಂಡು ವಾಪಸ್ ಮನೆಗೆ ಬಂದು ನಂಡೇನ ಏನ್ ಮಾಡ್ದೆ.